ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾರ್ಮಲ್ ಆಗಿ ವ್ಯಾಪಾರ ಮಾಡೋರು 100 ರೂಪಾಯಿಗೆ ಏನಾದರೂ ಮಾರ್ತಾ ಇದ್ದಾರೆ ಅಂದರೆ ಅದರಲ್ಲಿ 10 ರೂಪಾಯಿ ಅಥವಾ 20 ರೂಪಾಯಿ ಲಾಭ ಇಟ್ಬಿಟ್ಟು ಸೇಲ್ ಮಾಡ್ತಾ ಇರ್ತಾರೆ. ಆದರೆ ಆಪಲ್ ಕಂಪನಿಯವರು ಅವರ ಪ್ರಾಡಕ್ಟ್ಗಳ ಮೇಲೆ 10-20 ಚಿಲ್ಲರೆ ಆಯಿತಾ ಅವ್ರ ಪ್ರಾಫಿಟ್ ಮಾರ್ಜಿನ್ ಇಡದೆ 40-50-60%. ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ಅಂದರೆ ಐಫೋನ್ 15 Pro ಮ್ಯಾಕ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 35,000-40,000 ರೂಪಾಯಿ ಆಗುತ್ತೆ. ಆದರೆ ಆಪಲ್ನವರು ಅದನ್ನು ಸೇಲ್ ಮಾಡೋದು 1,20,000 ರೂಪಾಯಿ. ಲಿಟ್ರಲಿ ಕ್ಲೋಸ್ ಟು 70,000-80,000 ಪ್ರಾಫಿಟ್ಟು, 55-65% ಪ್ರಾಫಿಟ್ ಮಾರ್ಜಿನನ್ನು ಇಟ್ಟು ಐಫೋನ್ಗಳನ್ನು ಸೇಲ್ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ತುಂಬ ಜನ ಇದಕ್ಕೆ ಒಪ್ಪದೇ ಇರಬಹುದು. ಆಪಲ್ನವರು R&D ಮಾಡ್ತಾರೆ, ಕ್ವಾಲಿಟಿ ಚೆನ್ನಾಗಿ ಕೊಡ್ತಾರೆ, ಸೊ ಅದಕ್ಕೆ ಜಾಸ್ತಿ ದುಡ್ಡು ತೊಗೋತಾರೆ ಅಂತ ನೀವು ಅಂದ್ಕೊಂಡ್ರೆ ಸುಳ್ಳು ಆಯಿತಾ. ಅವ್ರದ್ದು ಆ್ಯನ್ಯುವಲ್ ರಿಪೋರ್ಟ್ನೇ ತೋರಿಸ್ತೀನಿ. ಎಷ್ಟು ರೆವೆನ್ಯೂ ಮಾಡಿದ್ರು, ಎಷ್ಟು ಪ್ರಾಫಿಟ್ ಮಾಡಿದ್ದಾರೆ, ಯಾವ್ಯಾವ ಪ್ರಾಡಕ್ಟ್ನಲ್ಲಿ ಎಷ್ಟು ಸೇಲ್ಸ್ ಮಾಡಿದ್ದಾರೆ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಕೊನೆ ತನಕ ವಿಡಿಯೋ ನೋಡಿ. ಮತ್ತು ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಅವ್ರದ್ದು 2023ನೇ ಇಸ್ವಿಯಲ್ಲಿ ರೆವೆನ್ಯೂ ಎಷ್ಟಿತ್ತು ನೋಡೋಣ ಆಯಿತಾ. $383 ಬಿಲಿಯನ್ ರೆವೆನ್ಯೂ ಮಾಡಿದ್ದಾರೆ. $383 ಬಿಲಿಯನ್. ಒನ್ ಆಫ್ ದ ಹೈಯೆಸ್ಟ್ ರೆವೆನ್ಯೂ ಜನರೇಟ್ ಮಾಡಿರುವಂಥ ಕಂಪನಿ ಆಪಲ್ ಆಯಿತಾ. $383 ಬಿಲಿಯನ್. ಬಟ್ ಕಳೆದ ವರ್ಷಕ್ಕಿಂತ ಸ್ವಲ್ಪ ಕಡಿಮೆನೆ, 2022ನೇ ಇಸ್ವಿಗಿಂತ ಕಡಿಮೆನೆ, ಬಟ್ ಸ್ಟಿಲ್ ಹ್ಯೂಜ್ ರೆವೆನ್ಯೂ ಆಯಿತಾ. ಈ ರೆವೆನ್ಯೂನಲ್ಲಿ ಲಿಟ್ರಲಿ 52.3% ರೆವೆನ್ಯೂ ಐಫೋನಿಂದ ಬಂದಿರೋದು. ಆ ಕಂಪನಿ ಅರ್ಧ ನಡೀತಾ ಇರೋದೇ ಐಫೋನಿಂದ. ಸುಮಾರು $200 ಬಿಲಿಯನ್ ಅಷ್ಟು ರೆವೆನ್ಯೂ ಐಫೋನಿಂದ ಬಂದಿದೆ. ಅಂದರೆ ಅರ್ಧಕ್ಕಿಂತ ಜಾಸ್ತಿ ರೆವೆನ್ಯೂ ಐಫೋನಿಂದನೇ ಬಂದಿರುವಂಥದ್ದು. ಇದರ ಜೊತೆಗೆ ಐಫೋನಿಗೆ ಡಿಪೆಂಡ್ ಆಗಿರುವಂಥ ಕೆಲವೊಂದು ಆಪಲ್ ಪ್ರಾಡಕ್ಟ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಐಫೋನಿಂದನೇ ಅಂದರೆ ಮೆಜಾರಿಟಿ ಐಫೋನಿಂದನೇ ಈ ಆಪಲ್ ಕೇರ್ ಪ್ಲಸ್ಸು ಸೇಲ್ ಆಗೋದು. ಅವ್ರದ್ದು ಆ್ಯಪ್ ಸ್ಟೋರು ಅದು ಕೂಡ ಐಫೋನ್ ಡಿಪೆಂಡೆಂಟು. ಇದು ಏನು ಐಕ್ಲೌಡ್ ಇದೆ ಅದು ಕೂಡ ಒಂದು ಲೆವೆಲಿಗೆ ಆಪಲ್ ಡಿಪೆಂಡೆಂಟೇ. ಮತ್ತು ಆಪಲ್ ಮ್ಯೂಸಿಕ್ಕು, ಮೆಜಾರಿಟಿ ಆಫ್ ದ ಸರ್ವೀಸಸ್ ಇವ್ರೇನು ಕೊಡ್ತಾರೆ ಅದೆಲ್ಲ ಆಪಲ್ ಮೇಲೆ ಡಿಪೆಂಡ್ ಆಗಿದೆ. ಮತ್ತು ಈ ಸಫಾರಿ ಬ್ರೌಸರಿಗೆ ಒಂದು ಏನು ಗೂಗಲ್ ಸರ್ಚ್ ಎಂಜಿನ್ನ ಡಿಫಾಲ್ಟ್ ಆಗಿಡೋದಕ್ಕೆ ಏನು ಗೂಗಲ್ನವರು ಸುಮಾರು $20 ಬಿಲಿಯನ್ ಎಲ್ಲ ಕೊಟ್ಟಿರುವಂಥ ನ್ಯೂಸ್ ಇತ್ತು. ಇದ್ರ ಬಗ್ಗೆ ಟೆಕ್ ನ್ಯೂಸಲ್ಲಿ ಹೇಳಿದ್ದೆ. ಅದು ಕೂಡ ಈ ಸರ್ವೀಸಸ್ಗೆ ಸೇರಿಕೊಳ್ಳುತ್ತೆ. ಸೊ ಮೆಜಾರಿಟಿ ಸರ್ವೀಸಸ್ಗಳಲ್ಲಿ ಮೆಜಾರಿಟಿ ಡಿಪೆಂಡೆನ್ಸಿ ಐಫೋನ್ ಮೇಲೆ ಇದೆ ಆಯಿತಾ. ಸೊ $85 ಬಿಲಿಯನ್ ಸರ್ವಿಸಿಂದ ಬರ್ತದೆ. ಒಂದು ಚಾರ್ಟ್ ನಾನು ನಿಮಗೆ ಕಂಪ್ಲೀಟ್ ತೋರಿಸ್ತಾ ಇದ್ದೀನಿ ಆಯಿತಾ. ಸೊ ಮೆಜಾರಿಟಿ ಐಫೋನ್ ಮೇಲೆ ಡಿಪೆಂಡ್ ಆಗಿದೆ. ನೆಕ್ಸ್ಟು ವೇರಬಲ್ಸು, ಅವ್ರದ್ದು ಏನು ಇಯರ್ಬಡ್ಸ್ ಬರುತ್ತೆ, ಸ್ಮಾರ್ಟ್ ವಾಚ್ ಬರುತ್ತೆ ಆಪಲ್ ವಾಚು, ಮತ್ತು ಓವರ್ ದ ಇಯರ್ ಹೆಡ್ಫೋನ್ಸ್ ಎಲ್ಲ ಬರುತ್ತೆ. ಇದು ಕೂಡ ಮೆಜಾರಿಟಿ ಐಫೋನ್ ಮೇಲೆ ಡಿಪೆಂಡ್ ಆಗಿದೆ. ಆಪಲ್ ವಾಚ್ ಕೆಲಸ ಮಾಡಬೇಕು ಅಂದರೆ ನಿಮ್ಮ ಹತ್ರ ಐಫೋನ್ ಇರಬೇಕಾಗುತ್ತೆ. ಯೂಶ್ವಲಿ ಐಫೋನ್ ಇರೋರೇ ಇಯರ್ಬಡ್ಸ್ ತೊಗೋತಾರೆ. ಸೊ ಈ ಕಾರಣದಿಂದ ಈ ಪ್ರಾಡಕ್ಟು ಕೂಡ ಐಫೋನ್ ಮೇಲೆ ಡಿಪೆಂಡ್ ಆಗಿದೆ. ಓವರಾಲ್ ನೋಡೋದಕ್ಕೆ ಹೋದರೆ ಆಪಲ್ ಕಂಪನಿ ಸುಮಾರು 75% ನಡೀತಾ ಇರೋದೇ ಐಫೋನಿಂದ. ಐಫೋನ್ ಇದ್ದರೆ ಕ್ಲೌಡ್ ಸರ್ವಿಸಸ್ ತೊಗೋತಾರೆ, ಸರ್ವಿಸಸ್ನ ಈ ಆಪಲ್ ಕೇರ್ ಪ್ಲಸ್ ತೊಗೋತಾರೆ. ಐಫೋನ್ ಇದ್ರೇ ಇಯರ್ಬಡ್ಸ್ ತೊಗೋತಾರೆ, ಐಫೋನ್ ಇದ್ರೇ ಆಪಲ್ ವಾಚ್ ತೊಗೋತಾರೆ. ಸೊ ಈ ರೀತಿ ಐಫೋನ್ ಮೇಲೆ ತುಂಬ ಡಿಪೆಂಡೆನ್ಸಿ ಆಪಲ್ ಅವ್ರದ್ದು ಜಾಸ್ತಿ ಇದೆ. ಐಫೋನ್ ಮುಳುಗ್ತು ಅಂತ ಅಂದರೆ ಆಪಲ್ ಕಂಪ್ನಿ ಮುಳುಗ್ದಂಗೆ. ಅದನ್ನು ಬಿಟ್ಟರೆ ಅವ್ರದ್ದು ಉಳಿದ ಸೇಲ್ಸು ಸುಮಾರು ಒಂದು 15-20% ಸೇಲ್ಸು ಐಪ್ಯಾಡ್ ಮತ್ತು ಮ್ಯಾಕಿಂದ ಬರ್ತಾ ಇದೆ. ಅವ್ರದ್ದು ಏನು ಕಂಪ್ಯೂಟರ್ ಇದೆ ಬರೀ ಅದು 7.7% ಅಷ್ಟೇ ಅವ್ರದ್ದು ರೆವೆನ್ಯೂ ಶೇರು, ಮತ್ತು ಐಪ್ಯಾಡು 7.4%. ಸೊ ನೋಡೋದಕ್ಕೆ ಹೋದರೆ ಆಪಲ್ ಕಂಪನಿ ನಿಂತಿರೋದೇ ಐಫೋನ್ ಮೇಲೆ. ಸೊ ಅದರಲ್ಲೇ ಅವರು ಮೆಜಾರಿಟಿ ಪ್ರಾಫಿಟನ್ನು ಮಾಡ್ತಾ ಇದ್ದಾರೆ. ಮೇಜರ್ ದುಡ್ಡು ಬರ್ತಾ ಇರೋದೇ ಅದರಿಂದ. ನೀವು ನಂಬಲ್ಲ, ಆಪಲ್ ಕಂಪನಿ ಐಫೋನ್ ಲಾಂಚ್ ಮಾಡೋದಕ್ಕಿಂತ ಮುಂಚೆ ಅಂಥ ದೊಡ್ಡ ಕಂಪನಿ ಅಲ್ಲ ಆಯಿತಾ. ಹೌದು, ಒಂದು ಒಳ್ಳೆ ನೇಮ್ ಮಾಡಿತ್ತು, ಬಟ್ ಅಷ್ಟೊಂದು ರೆವಿನ್ಯೂ ಜನ್ರೇಟ್ ಮಾಡುವಂಥ, ಅಷ್ಟೊಂದು ಪ್ರಾಫಿಟ್ ಮಾಡುವಂಥ ಕಂಪನಿ ಆಗಿರಲಿಲ್ಲ ಆಯಿತಾ. ಸೊ ಈ ಐಫೋನ್ ಬಂದ ಮೇಲೇ ಇವ್ರದ್ದು ಗ್ರೋತು ಶುರುವಾಗಿದ್ದು. ಆ ಒಂದು ಚಾರ್ಟನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದೀಗ ಇವರು ಮಾಡಿದಂಥ ಪ್ರಾಫಿಟಿಗೆ ಬರ್ತೀನಿ. ಎಷ್ಟು ಪ್ರಾಫಿಟ್ ಮಾಡಿರ್ಬೋದು ಲೆಕ್ಕ ಹಾಕೊಳ್ಳಿ ಆಯಿತಾ. ಸೊ ಇವರು ಜನ್ರೇಟ್ ಮಾಡಿರುವಂಥ ರೆವಿನ್ಯೂ ಆಗಲೇ ಹೇಳ್ದಂಗೆ $383 ಬಿಲಿಯನ್. ಇವರು ಮಾಡಿರುವಂಥ ಪ್ರಾಫಿಟ್ಟು $97 ಬಿಲಿಯನ್. ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಕ್ಲೋಸ್ ಟು 25%, ಕ್ಲೋಸ್ ಟು ಆಯಿತಾ, ಕ್ಲೋಸ್ ಟು 25% ಪ್ರಾಫಿಟ್ ಮಾರ್ಜಿನ್ನು. 25% ಗುರು, 25% ಅಂದರೆ 1,00,000 ರೂಪಾಯಿಂದ ಅವ್ರು ಸೇಲ್ಸ್ ಮಾಡ್ತಾ ಇದ್ದಾರೆ ಅಂತ ಅಂದರೆ 25,000 ರೂಪಾಯಿ ಲಾಭ ಅವರಿಗೆ. 25,000 ರೂಪಾಯಿ.
ನೀವು ತುಂಬ ಜನ ಅಂತೀರಲ್ವಾ ಐಫೋನ್ ಜಾಸ್ತಿಗೆ ಮಾಡಿದಷ್ಟು ಪ್ರಾಫಿಟ್ ಮಾರ್ಜಿನ್ ಇಟ್ಟು ಮಾಡ್ತಾರೆ ಅಂತ. ದುಡ್ಡು ಇಲ್ಲಿಂದ ಬರ್ತಿದೆ, ಮೇಜರ್ ಪ್ರಾಫಿಟ್ ಬರ್ತಿರೋದೆ ಅಲ್ಲಿಂದ ಅವರಿಗೆ, ಮೇಜರ್. $97 ಬಿಲಿಯನ್ ಅಂದರೆ ನಿಮಗೆ ಇಂಡಿಯನ್ ರುಪೀಸಲ್ಲಿ ಕನ್ವರ್ಟ್ ಮಾಡಿ ಹೇಳಬೇಕು ಅಂತ ಅಂದರೆ 8 ಲಕ್ಷ ಕೋಟಿ 8 ಲಕ್ಷ ಕೋಟಿ ಆದಾಯವನ್ನು ಒಂದು ವರ್ಷಕ್ಕೆ ಮಾಡ್ತಿರೋದವರು. 8 ಲಕ್ಷ ಕೋಟಿ. ಯಪ್ಪ ದೇವ್ರೇ, ನೀವು ನಂಬಲ್ಲ. ನಮ್ಮ ಕರ್ನಾಟಕದ ಆ್ಯನ್ಯುವಲ್ ಬಡ್ಜೆಟ್ಟು, ವಾರ್ಷಿಕ ಬಡ್ಜೆಟ್ ಏನಿದೆ ಅದೇನಾಗುತ್ತೆ, ಅದರ ಅಮೌಂಟ್ ಬಂದ್ಬಿಟ್ಟು 3.5 ಲಕ್ಷ ಕೋಟಿ. 3.5 ಲಕ್ಷ ಕೋಟಿ ನಮ್ಮ ಕರ್ನಾಟಕದ ವರ್ಷದ ಆ್ಯನ್ಯುವಲ್ ಬಡ್ಜೆಟ್ಟು. ಅದಕ್ಕಿಂತ ಜಾಸ್ತಿ ಪ್ರಾಫಿಟನ್ನು ಆಪಲ್ನವರು ವರ್ಷಕ್ಕೆ ಮಾಡ್ತಾ ಇದ್ದಾರೆ. $97 ಬಿಲಿಯನ್ ಗುರು. ಯಪ್ಪ, ದುಡ್ಡಲ್ಲಿಂದ ಬರ್ತಿದೆ. ಹಿಂಗೇನೆ ನಮಗೆ ಚೆನ್ನಾಗಿ ನಾವು ದಡ್ರು ನಾವು, ಆಯಿತಾ. ಏನೋ ಆಪಲ್ ಪ್ರಾಡಕ್ಟ್ ಗುರು ತಗೋ, 25,000 ರೂಪಾಯಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, 1 ಲಕ್ಷ ಕೊಟ್ಟರು ತಗೊಳ್ಳೋ, 1 ಲಕ್ಷ ಬೇಕಾ ತಗೋ, ಬೇಡ ಇನ್ನೊಂದು 20,000 ತಗೋ. ಹಿಂಗೆ ಜನ ಇರೋದೀಗ. ಆಪಲ್ ಲೋಗೋ ಕಾಣಬೇಕು ಫೋನ್ ಹಿಂದ್ಗಡೆ, ಆಪಲ್ ಲೋಗೋ ಇದ್ಬಿಟ್ರೆ ನೀವು ಏನಂತಾರೆ, ಈ ಕಸದ ಬುಟ್ಟಿ ಮೇಲೂ ಒಂದು ಆಪಲ್ ಲೋಗೋ ಹಾಕ್ಬಿಟ್ರೆ ಅದಕ್ಕೂ 1 ಲಕ್ಷ ಕೊಟ್ಬಿಟ್ಟು ಜನ ತಗೋತಾರೆ. ಹಂಗೆ, ಆಯಿತಾ. ಹಂಗೆ ನಡೀತಾ ಇದೆ ಈಗ. ಹಂಗೆ ಆ ಲೆವೆಲ್ ಬ್ರ್ಯಾಂಡ್ ವ್ಯಾಲ್ಯೂನ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ, ಆಯಿತಾ. ಆ ಬ್ರ್ಯಾಂಡಿನ ತಪ್ಪಲ್ಲ, ಆಯಿತಾ. ಆ ಬ್ರ್ಯಾಂಡಿನ ತಪ್ಪು ಸ್ವಲ್ಪನಲ್ಲ, ನಾವು ಪರ್ಚೇಸ್ ಮಾಡ್ತಿದ್ದೀವಲ್ವ, ನಮ್ಮ ತಪ್ಪು. ಸೊ ಒಂದು ಪ್ರಾಡಕ್ಟಿಗೆ ಒಂದು ವ್ಯಾಲ್ಯೂ ಅಂತ ಇರುತ್ತೆ, ಆಯಿತಾ. ಅದಕ್ಕೆ ಬ್ರ್ಯಾಂಡ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಬ್ಯಾಗ್ಗಳು 200-300 ರೂಪಾಯಿಗೂ ಸಿಗುತ್ತೆ, ಆಯಿತಾ. ಕೆಲವೊಂದು ಗೂಚಿ ಅಂದರೆ ಪಾಪ್ಯುಲರ್ ಲಕ್ಸುರಿ ಬ್ರ್ಯಾಂಡ್, ಆಯಿತಾ. ಅಷ್ಟೇ ಕ್ವಾಲಿಟಿ ಬ್ಯಾಗ್ಗಳು ನಿಮಗೆ ಆ ಒಂದು ಬ್ರ್ಯಾಂಡಲ್ಲಿ ತಗೋತೀರಾ ಅಂತ ಅಂದರೆ 1 ಲಕ್ಷ, 1.5 ಲಕ್ಷ, 2 ಲಕ್ಷ ಆಗುತ್ತೆ. ಸೊ ಡಿಫ್ರೆನ್ಸ್ ಇಷ್ಟೇ, ಆಯಿತಾ. ಬ್ಯಾಗ್ ಕ್ವಾಲಿಟಿ ಎರಡು ಸೇಮ್ ಇದೆ, ಆದರೆ ಆ ಒಂದು ಗೂಚಿ ಲೋಗೋ ಅದ್ರ ಮೇಲೆ ಇರೋದಕ್ಕೆ ಆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬೆಲೆ ಜಾಸ್ತಿ ಆಯಿತು. ಸೇಮ್ ಈ ಫೋನಲ್ಲೂ ಕೂಡ ಅಷ್ಟೇ. ಈ ಐಫೋನ್ ಲೋಗೋ ಇರೋದ್ರಿಂದ ನಾವು ಈ ಫೋನ್ಗೆ ಜಾಸ್ತಿ ಕೊಡಬೇಕಾಗ್ತಿದೆ ಅಷ್ಟೇ ಸ್ಪೆಸಿಫಿಕೇಷನ್, ಅಷ್ಟೇ ಹಾರ್ಡ್ವೇರ್ ಇರುವಂಥ ಆ್ಯಂಡ್ರಾಯ್ಡ್ ಫೋನ್ ನಿಮ್ಗೆ ಇನ್ನೂ ಕಡಿಮೆಗೆ ಸಿಗುತ್ತೆ, ಆಯಿತಾ. ಸೊ ಇಷ್ಟೇ ಡಿಫ್ರೆನ್ಸು. ಐ ಹೋಪ್ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ. ಹೌದು, ಆಪಲ್ ಐಫೋನ್ಗಳು ಓವರ್ ಎಕ್ಸ್ಪೆನ್ಸಿವ್, ನಮ್ಮ ದೇಶದಲ್ಲಂತೂ ಇನ್ನೂ ಎಕ್ಸ್ಪೆನ್ಸಿವ್, ಆಯಿತಾ. ವರ್ತ್ ಅಲ್ಲ, ನಮ್ಮ ದೇಶದಲ್ಲಿ ಪರ್ಚೇಸ್ ಮಾಡಿರುವಂಥದ್ದು ಕಂಪ್ಲೀಟ್ ವರ್ತ್ ಅಲ್ಲ. ಇದೊಂದು ರೀತಿ ಅಗಲು ದರೋಡೆನೇ, ಬಟ್ ಅಗಲು ದರೋಡೆ ಅನ್ನೋಂಗೂ ಇಲ್ಲ. ಯಾಕೆ ಅಂದರೆ ಕಂಪ್ನಿಯವ್ರು ನಿಮಗೆ ಫೋರ್ಸ್ ಮಾಡ್ತೀರಾ ತಗೊಳ್ಳಿ ಅಂತ, ನಾವು ತಗೋತಾ ಇರೋದು. ಸೊ ನಮ್ಮ ತಪ್ಪು, ಆಯಿತಾ. ಸೊ ಇಷ್ಟು ನನ್ನ ಒಪಿನಿಯನ್ನು. ಐ ಹೋಪ್ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ ಎಷ್ಟು ದುಡ್ಡು ಮಾಡ್ತವ್ರೆ ಆಪಲ್ನವರು ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ, ಇಂಟ್ರೆಸ್ಟಿಂಗ್ ಆಗಿದ್ದರೆ, ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.